ನಾನಿವತ್ತು ಹೆಲ್ದಿಯಾದ ಸ್ನಾಕ್ಸ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನ ಸಂಜೆ ಕಾಫಿ ಟೈಮ್ಗೆ ಅಥವಾ ಊಟದ ಜೊತೆ ಸೈಡ್ ಡಿಶ್ ಆಗಿ ಕೂಡ ತಿನ್ಬೋದು. ಈ ಸೋಯಾ ವಡೆನ ತುಂಬಾ ಕಡಿಮೆ ಟೈಮ್ ಅಲ್ಲಿ ನೀವು ಮಾಡ್ಕೊಳ್ಬಹುದು. ಸೋಯಾ ವಡೆ ಮಾಡ್ಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಸೋಯಾ ವಡೆ ಹೇಗ್ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1 ಕಪ್ ಸೋಯಾ ಚಂಕ್ಸ್ ಅನ್ನ 10 ರಿಂದ 15 ನಿಮಿಷ ಬಿಸಿ ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ಸೋಯಾ ಚಂಕ್ಸ್ ನ ನೀರನ್ನೆಲ್ಲ ಪ್ರೆಸ್ ಮಾಡಿ ಒಂದು ಬೌಲಿಗೆ ಹಾಕೊಳ್ಳೋಣ. ನೀರಿಂದ ತಕ್ಕೊಂಡಿರೋ ಸೋಯಾ ಚಂಕ್ಸ್ ಅನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ಕೊಳ್ಬೇಕು. ಸೋಯಾ ಚೆನ್ನಾಗಿ ಪುಡಿ ಆಗ್ಬೇಕು. ಒಂದು 2 ರಿಂದ 3 ರೌಂಡ್ ಮಿಕ್ಸಿ ಮಾಡ್ಕೊಂಡ್ರೆ ಸಾಕು. ಈಗ ಮಿಕ್ಸಿ ಮಾಡ್ಕೊಂಡಿರೋ ಸೋಯಾನ ಒಂದು ಬೌಲಿಗೆ ಹಾಕೊಳ್ಳೋಣ. ಈಗ ಅದೇ ಮಿಕ್ಸಿ ಜಾರ್ಗೆ ಅರ್ಧ ಕಪ್ ಆಗುವಷ್ಟು ಕಡಲೆಬೇಳೆನ 2 ಅವರ್ ನೀರಲ್ಲಿ ನೆನೆಸಿಟ್ಟಿದ್ದೆ. ನೀರನ್ನ ಸೆಪರೇಟ್ ಮಾಡ್ಕೊಂಡು ಕಡಲೆಬೇಳೆನ ಹಾಕಿ ತರಿ ತರಿಯಾಗಿ ರುಬ್ಕೋಬೇಕು. ಫುಲ್ ನೈಸ್ ಎಲ್ಲ ರುಬ್ಕೋಬೇಡಿ, ತರಿ ತರಿ ಇರ್ಲಿ. ಈಗ ರುಬ್ಬಿರೋ ಕಡಲೆಬೇಳೆನ ಸೋಯಾ ಹಾಕಿರೋ ಬೌಲಿಗೆನೆ ಹಾಕೊಳ್ಬೇಕು. 1 ಆನಿಯನ್ ನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಚಿಲ್ಲಿನ ಹಾಕೊಳ್ಳಿ. ನಾನಿಲ್ಲಿ 3 ಗ್ರೀನ್ ಚಿಲ್ಲಿನ ಚಾಪ್ ಮಾಡಿ ಹಾಕೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ಪುದೀನ ಸೊಪ್ಪನ್ನ ಚಾಪ್ ಮಾಡಿ ಹಾಕೊಳ್ಬೇಕು. 1/4 ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಚಾಪ್ ಮಾಡಿ ಹಾಕೊಂಡಿದ್ದೀನಿ. 10 ರಿಂದ 15 ಕರಿಬೇವಿನ ಎಲೆಗಳನ್ನ ತಗೊಂಡಿದ್ದೆ, ಅದನ್ನ ಕಟ್ ಮಾಡಿ ಹಾಕೊಳ್ಬೇಕು. 1 ಇಂಚು ಶುಂಠಿನ ತುರ್ದು ಹಾಕೊಂಡಿದ್ದೀನಿ. ನಿಮ್ಗೆ ಸಣ್ಣದಾಗಿ ಚಾಪ್ ಮಾಡಿ ಹಾಕೊಳ್ಬೇಕು ಅನ್ಸಿದ್ರೆ ಚಾಪ್ ಮಾಡಿ ಹಾಕೊಳ್ಬಹುದು. 8 ರಿಂದ 10 ಬೆಳ್ಳುಳ್ಳಿ ಎಸಳುಗಳನ್ನ ಬಿಡಿಸಿ ಸಿಪ್ಪೆ ತೆಗೆದು ಜಜ್ಜಿ ಹಾಕೊಳ್ಬೇಕು. 1 ಟೀ ಸ್ಪೂನ್ ಆಗುವಷ್ಟು ಸೋಂಪು ಕಾಳನ್ನ ಹಾಕೊಳ್ಳಿ. ಸೋಂಪು ಕಾಳು ಹಾಕೋದ್ರಿಂದ ಸೋಯಾ ವಡೆಗೆ ಒಂದೊಳ್ಳೆ ಫ್ಲೇವರ್ ಬರುತ್ತೆ. 1 ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ರುಚಿಗೆ ಉಪ್ಪು, 3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕೊಳ್ಬೇಕು. ನಾವೇನು ಬಜ್ಜಿ ಬೋಂಡಗಳಿಗೆ ಯೂಸ್ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟನ್ನ ಹಾಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಕಡಲೆ ಹಿಟ್ಟು ಹಾಕೋದ್ರಿಂದ ಸೋಯಾ ವಡೆ ಆಯಿಲ್ ಅಲ್ಲಿ ಬಿಟ್ಟಾಗ ಅದು ಬಿಟ್ಕೊಳ್ಳೋದಿಲ್ಲ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನೀರೇನು ಹಾಕೊಳ್ಬಾರ್ದು. ಸೋಯಾದಲ್ಲಿ ಮತ್ತೆ ಆನಿಯನ್ ನಲ್ಲಿ ನೀರ್ ಬಿಡತ್ತೆ, ಹಾಗಾಗಿ ನೀರ್ ಹಾಕೋಬೇಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಆದ್ಮೇಲೆ ಈ ರೀತಿ ಕೈಯಲ್ಲಿ ಉಂಡೆ ಕಟ್ಟಿ ಪ್ರೆಸ್ ಮಾಡಿ ವಡೆನ ತಟ್ಕೋಬೇಕು. ಆಯಿಲ್ಗೆ ಒಂದೊಂದಾಗಿ ನಿಧಾನಕ್ಕೆ ಬಿಟ್ಕೊಳ್ಬೇಕು. ಆಯಿಲ್ಗೆ ಬಿಡುವಾಗ 1 ವಡೆ ಬಿಟ್ಟು ಅದು ಆಯಿಲ್ ಇಂದ ಮೇಲ್ ಬಂದ್ಮೇಲೆ ಇನ್ನೊಂದು ವಡೆನ ಬಿಡಿ. ತಕ್ಷಣಕ್ಕೆ ಎಲ್ಲಾನು ಒಂದೇ ಸರಿ ಬಿಡ್ಬೇಡಿ. ಬಿಟ್ರೆ ಅದು ಬಿಟ್ಕೊಳತ್ತೆ ಆಯಿಲ್ ಅಲ್ಲಿ ಅಥವಾ ಅಂಟ್ಕೊಳ್ಳುತ್ತೆ. ಹಾಗಾಗಿ ವಡೆನ ನಿಧಾನಕ್ಕೆ ಬಿಟ್ಕೊಳ್ಬೇಕು. ಆಯಿಲ್ ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ಬೇಯಿಸ್ಕೊಳ್ಬೇಕು. ವಡೆ ಬಿಟ್ಟು ಕೂಡ್ಲೆ ತಿರ್ಸ್ ಹಾಕೊಳ್ಬೇಡಿ. 2 ನಿಮಿಷ ಆಗುವವರೆಗೂ ಕಾದು ಆಮೇಲೆ ತಿರ್ಸ್ ಹಾಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿರೋರಿಗೆಲ್ಲ ಧನ್ಯವಾದಗಳು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.